ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಮಾರ್ಚ್ 15ನೇ ತಾರೀಕು ನಮ್ಮ 106ನೇ ಬ್ಯಾಚ್ ಇರ್ತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಸೊ ಆಸಕ್ತಿ ಇರ್ತಕ್ಕಂಥವರು ದಯಮಾಡಿ ಕಲೀರಿ. ಹಾಗೆ ಕೇವಲ 15 ದಿವಸದಲ್ಲಿ ಕುಟುಂಬ ಸಮೇತರಾಗಿ ತುಂಬ ಸುಲಭವಾಗಿ ಕಲಿಬೋದು. ಜ್ಯೋತಿಷ್ಯರ ಶಾಸ್ತ್ರ ಅಷ್ಟೊಂದು ಏನು ಕಷ್ಟದ ಅಥವಾ ಕಬ್ಬಿಣದ ಕಡಲೆ ಅಂತ ಏನು ಹೇಳ್ತಾರೆ ಅವೆಲ್ಲ ಏನಿಲ್ಲ. ಇರ್ತಕ್ಕಂಥದ್ದು ಅರಿವು ಅಷ್ಟೇ. ಅದರಲ್ಲಿ ಹೇಗೆ ನಮ್ಮ ಕರ್ಮಫಲಗಳು ಹೇಗೆ ನಮಗೆ ದಾರಿ ಮಾಡಿಕೊಡ್ತವೆ, ಯಾವ ರೀತಿ ನಮ್ಮ ಗ್ರಹಚಾರಗಳು, ಗ್ರಹಚಾರ ಅಂದರೆ ದಿ ರನ್ನಿಂಗ್ ಪೀರಿಯಡ್ ಅಂತ ಕರಿತೀವಿ. ಗ್ರಹಚಾರ ಈಸ್ ರನ್ನಿಂಗ್ ಪೀರಿಯಡ್. ಹೇಗೆ ನಮಗೆ ಒಳ್ಳೆಯದು ಕೆಟ್ಟದ್ದು ಕೊಡುತ್ತೆ, ಯಾವ ರೀತಿ ನಮಗೆ ಜೀವನ ತಟಸ್ಥ ಮಾಡುತ್ತೆ, ಯಾವ ರೀತಿ ನಮ್ಮ ಜೀವನ ಅಭಿವೃದ್ಧಿ ಮಾಡುತ್ತೆ, ಯಾವ ರೀತಿ ನಮ್ಮ ಜೀವನನ ಕೆಳಮುಖವಾಗಿ ಮಾಡುತ್ತೆ, ಅಧೋಮುಖವಾಗಿ ಮಾಡುತ್ತೆ, ಅಥವಾ ಯಾವ ಒಂದು ಜೀವನ ಮೇಲ್ಮುಖವಾಗಿ ಮಾಡುತ್ತೆ, ಎಲ್ಲ ಗ್ರಹೋಂಕ ಕೇಲ್ ಅಂತ ನಾವು ಕರಿತೀವಿ. ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಕರ್ಮ ಫಲನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ದಾರಿ ಅಂದ್ರೆ ಜ್ಯೋತಿಷ್ಯ. ಕಲ್ತಾಗ ಹಣೆ ಬರ ಬದಲಾಗುತ್ತೆ ಅನ್ನೋದು ತಪ್ಪು. ಅಥವಾ ಜ್ಯೋತಿಷ್ಯ ಗೊತ್ತವ್ರಿಗೆಲ್ಲ ಕೂಡ ಮುಂದೆ ನಾವೆಲ್ಲ ಅವಾಯ್ಡ್ ಮಾಡ್ಕೊಂಡ್ಬಿಡ್ತೀವಿ ಅನ್ನೋ ಒಂದು ಹುಚ್ಚು ಕಲ್ಪನೆ ಜನರಲ್ಲಿ ಇರ್ತಕ್ಕಂಥದ್ದು ತಪ್ಪು. ಹಣೆ ಬರನ ತಪ್ಸಕ್ಕಾಗೋದೇ ಇಲ್ಲ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಯಾರ ವಾಸ್ತು ಶಾಸ್ತ್ರದಲ್ಲಿ ಒಬ್ಬರು ಇದ್ರು, ಯಾವುದೋ ಒಂದು ವಿಚಾರದಲ್ಲಿ ಅವ್ರಿಗೇನೋ ಒಂದು ಸಮಸ್ಯೆ ಆಗಿ ಆಯಿತು ಅಂತ. ಸೊ ವಾಸ್ತು ಗೊತ್ತಿರೋರ್ಗೆ ಅವ್ರಿಗೆ ಗೊತ್ತಿಲ್ವಾ ಅಂತೆಲ್ಲ ಮಾತಾಡಿದ್ರು. ಅದೇ ವ್ಯಕ್ತಿ ಯಾವುದೋ ಒಂದು ಕಾಯಿಲೆ ಬಂದು ಸತ್ತೋಗಿದ್ರು ಕೂಡ ಏನೂ ಗೊತ್ತಾಗ್ತಾ ಇರಲಿಲ್ಲ. ಅದೇ ವ್ಯಕ್ತಿ ಏನೋ ಒಂದು ಕಾಲ್ ಜಾರಿ ಬಿದ್ದು ಗೊತ್ತಿಲ್ಲದೇನೆ ಮರಣ ಹೊಂದ್ರು ಅಂದ್ರೆ ಗೊತ್ತಾಗ್ತಾ ಇರಲಿಲ್ಲ. ಅಥವಾ ಆಕ್ಸಿಡೆಂಟಲ್ ಹೋಗಿದ್ರು ಕೂಡ ಅಷ್ಟೊಂದು ನೆಗೆಟಿವಿಟಿ ಪ್ರಚಾರ ಆಗ್ತಾ ಇರಲಿಲ್ಲ. ಜ್ಯೋತಿಷ್ಯ ಶಾಸ್ತ್ರ ಅನ್ನೋ ಒಂದೇ ಕಾರಣಕ್ಕೆ ತುಂಬ ಜನ ಅದ್ರ ಬಗ್ಗೆ ಅಪಹಾಸ್ಯ, ಹಾಗೆ ಆ ವಿಚಾರದಲ್ಲಿ ಒಂದು ರೀತಿಯ ವ್ಯಂಗ್ಯ ಮಾತಾಡಿರ್ತಕ್ಕಂಥದ್ದೇ ಬಹುತೇಕ. ಡಾಕ್ಟರ್ ಆಗಿದ ತಕ್ಷಣನೇ ನಾವು ಕಾಯಿಲೆಯಿಂದ ಸಾಯಂಗಿಲ್ಲ ಅಂತ ಹೇಳ್ತಕ್ಕಂಥ ಒಂದು ಪ್ರವೃತ್ತಿ ಇರ್ತಕ್ಕಂಥವ್ರು ಅವರೆಲ್ಲ ಮಾತಾಡಿರೋರು. ಶಾಸ್ತ್ರ ಬೇರೆ, ಶಾಸ್ತ್ರಿ ಬೇರೆ. ಶಾಸ್ತ್ರ ಬೇರೆ, ಶಾಸ್ತ್ರಿ ಬೇರೆ. ಶಾಸ್ತ್ರವನ್ನ ಅರಿತಿರ್ತಕ್ಕಂಥ ಶಾಸ್ತ್ರಿಗೆ ಕಂಟಕಗಳು ಅಥವಾ ಸಮಸ್ಯೆಗಳು ಎದುರಾಗಬಾರ್ದು ಅನ್ನೋದು ಯಾವುದೇ ಒಂದು ಶಾಸ್ತ್ರದಲ್ಲಿ ಬರೆದಿಲ್ಲ. ರಾಜ ಆಗೋದು ಯಾವಾಗ ಅಂತಂದ್ರೆ ರಾಜಯೋಗ ಇದ್ದಾಗ. ಒಬ್ಬ ರಾಜಯೋಗ ಬಂದವನು ಮಾತ್ರನೇ ಒಬ್ಬ ದೇಶದ ರಾಜ ಆಗ್ತಾರೆ. ಅತ್ಯಂತ ಗರ್ವ, ಮದ, ಮಾತ್ಸರ್ಯ ಬರ್ತಕ್ಕಂಥದ್ದೇ ರಾಜನಿಗೆ. ಅದಕ್ಕೆ ಇವತ್ತು ಯಾವುದೇ ಒಂದು ದೇಶದಲ್ಲಿ ಒಬ್ಬ ಪ್ರೆಸಿಡೆಂಟ್ ಅಥವಾ ಪ್ರೈಮ್ ಮಿನಿಸ್ಟರ್ ಆದರೆ ತುಂಬಾ ಎಕನಾಮಿ ಶೇಕ್ ಆಗುತ್ತೆ. ಮೊನ್ನೆ US ಪ್ರೆಸಿಡೆಂಟ್ ಆಗಿರ್ತಕ್ಕಂಥವ್ರು ಆಗಿದ ತಕ್ಷಣ ಇಲ್ಲಿ ಶೇರ್ಸ್ ಎಲ್ಲ ಬಿದ್ದೋಯ್ತು. ಎಷ್ಟೋ ಜನರದ್ದು ಅಲ್ಲಿರ್ತಕ್ಕಂಥ ಅಧ್ಯಕ್ಷ ಮತ್ತೆ ಇಲ್ಲಿ ಯಾರೋ ಒಬ್ಬ ಸಾಮಾನ್ಯ ಪ್ರಜೆಗೆ ಸಂಬಂಧವೇ ಇಲ್ಲ. ಇವನ್ ಪಾಪ ಏನೋ ಶೇರ್ಸ್ ಅಲ್ಲಿ ದುಡ್ಡು ಹಾಕಿರ್ತಾನೆ, ಅಲ್ಲಿ ಏನೋ ಒಂದು ಚೇಂಜಸ್ ಮಾಡಿದ್ರು, ಆ ಚೇಂಜಸ್ ಮಾಡೋದೆಲ್ಲ ಇಲ್ಲಿ ಡ್ರಾಪ್ ಆಯ್ತು, ಶೇರ್ ಮಾರ್ಕೆಟ್ ಬಿತ್ತು. ಇವನೇನೋ ಒಂದು 10 ಲಕ್ಷ 5 ಲಕ್ಷ 10 ಲಕ್ಷ ಹಾಕಿದ್ದ, ಚೊಂಬ್ ಸಿಕ್ತು. ಇವನು ಓಟ್ ಹಾಕಿಲ್ಲ.
ಇವನಿಗೂ ಆ ಪ್ರೆಸಿಡೆಂಟ್ಗೂ ಸಂಬಂಧವೇ ಇಲ್ಲ, ಭಾರತಕ್ಕೂ ಸಂಬಂಧವಿಲ್ಲ. ಅದು ಒಂದು ಅಧ್ಯಕ್ಷ ಒಂದು ವಿಚಾರ ಏನೋ ಒಂದು ಪಾಲಿಸೀಸ್ ಅದು ಇದು ಏನೋ ಒಂದು ಬದಲಾವಣೆ ಮಾಡಿದ ತಕ್ಷಣನೇ ಶೇರ್ ಮಾರ್ಕೆಟೇ ಹೊಟ್ಟೋಯ್ತು ಅಂದಾಗ ರಾಜನ ವಿಚಾರ ತಗೊಂಡ್ಬರ್ಬೇಕು ನೀವು. ಯಾರೋ ಒಬ್ರದ್ದು ಏನೋ ಕೊಲೆ ಆಗೋಯ್ತು, ಜ್ಯೋತಿಷ್ ಶಾಸ್ತ್ರ ಗೊತ್ತಿಲ್ವಾ, ಅದು ಗೊತ್ತಿಲ್ವಾ ಅಂತ ನೋಡಿ. ರಾಜನ ಬಗ್ಗೆ ಯಾರು ಕೆಟ್ಟದ್ದು ಮಾತಾಡಲ್ಲ. ಯಾರು ಹೊಸದಾಗಿ ಬಂದ್ರು, ಎಕನಾಮಿನೇ ಬಿದ್ದೋಯ್ತು, ಎಷ್ಟೋ ಜನ ಹಣಕಾಸೆಲ್ಲ ಕಳ್ಕೊಂಡೋದ್ರು, ಹಾಗೆ ಆಗುತ್ತೆ. ಉಕ್ರೇನಲ್ಲಿ ಇರ್ತಕ್ಕಂಥ ಅಧ್ಯಕ್ಷಂದು ಅದೇ ಪರಿಸ್ಥಿತಿ ಬಂತು. ಅವರ ವೈಯಕ್ತಿಕ ಸ್ವಾಭಿಮಾನ, ಅವರ ವೈಯಕ್ತಿಕ ಅಹಂ ಆ ಮೇಲೆ ಬಂದಾಗ, ಅಧಿಕಾರದಲ್ಲಿ ಬಂದಾಗ ಹಣನೂ ಇರುತ್ತೆ, ಮಾತುಗಳು ಕೇಳ್ತಕ್ಕಂಥ ಜನಗಳು ಇರ್ತಾರೆ. ಜಸ್ಟ್ ಅಟ್ಯಾಕ್ ಅನ್ನೋದು ಒಂದು ಬುದ್ಧಿ ರಾಜನಿಗೆ ಬರ್ತಕ್ಕಂಥದ್ದು. ಎಲ್ಲ ಮಿತಿ ಮೀರಿರ್ತಕ್ಕಂಥದ್ದೇ ರಾಜನ ಕೆಲಸ. ಯಾವ್ದು ರೈಟ್ ಇರಲ್ಲ, ಯಾವ್ದು ರಾಂಗ್ ಇರಲ್ಲ. ರಾಜರದ್ದು ಎಲ್ಲಿಂದ ಎಲ್ಲೇ ನೋಡಿ ಮಿತಿ ಮೀರಿರ್ತಕ್ಕಂಥದ್ದೇ 80%. ಅದಕ್ಕೆ ಜಾತಕದಲ್ಲಿ ರಾಜಯೋಗ ನೋಡ್ತಾರೆ. ಜಾತಕದಲ್ಲಿ ರಾಜಯೋಗ ಅಂದ್ರೆ ಎಲ್ಲ ಮಿತಿ ಮೀರಿರೋದು ಅಂತ. ಯಾರ್ಯಾರು ರಾಜಯೋಗ ಇರುತ್ತೋ ಅವ್ರು ಮಾಡಬಾರ್ದು ಕೆಲಸ ಎಲ್ಲ ಮಾಡ್ತಾ ಇದ್ರೆ ಏನೂ ಆಗೋದಿಲ್ಲ. ಅದಕ್ಕೆ ಎಷ್ಟೋ ಜನ ನಾನು ನ್ಯಾಯವಾಗಿದ್ದೀನಿ, ನಾನು ನಂದು ಅಂತ ಸುಮ್ಮನೆ ಬಾಯಿ ಮುಚ್ಕೊಂಡಿದ್ದೀನಿ, ಎಲ್ಲೂ ಕೂಡ ಅನ್ಯಾಯ ಮಾಡ್ತಾ ಇಲ್ಲ, ಆದರೆ ಅವರು ಯಾವ ಪೂಜೆ ಪುನಸ್ಕಾರಗಳು ಮಾಡ್ತಾ ಇಲ್ಲ. ನಮ್ಮ ಆ ಕಡೆ ಸೈಡ್ ಇರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಥರ ಪೂಜೆ ಪಾರಾಯಣ, ಬೆಳಿಗ್ಗೆ ಎದ್ದು ದೇವಸ್ಥಾನಗಳು, ಅಭಿಷೇಕಗಳು, ಇದ್ದ ಬದ್ದ ದೇವಸ್ಥಾನಗಳೆಲ್ಲ ಹೋಗಿ ಬಂದು ನಮಸ್ಕಾರ ಮಾಡಿದ್ರು ಕೂಡ ನಮಗೆ ಹುಟ್ಟು ದರಿದ್ರ, ಹುಟ್ಟು ಕಷ್ಟಗಳು, ಗಂಡ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ. ಲಲಿತಾ ಸಹಸ್ರನಾಮನೂ ಓದ್ ನೋಡಿದೆ, ಏನೂ ಆಗಿಲ್ಲ. ಇದು ಓದೋದು ನೋಡಿದೆ, ಏನೂ ಆಗಿಲ್ಲ. ಅದೇನೂ ಆಗಿಲ್ಲ, ಇದೇನೂ ಆಗಿಲ್ಲ. ಪಾರಾಯಣ, ಪೂಜೆ ಪುನಸ್ಕಾರಗಳು ಮನುಷ್ಯನ ಒಂದು ಹಾರಾಟಕ್ಕೆ ಸಮಾಧಾನ ತಂದು ಕೊಡ್ತಕ್ಕಂಥ ಒಂದು ಪದ್ಧತಿಯಾಗಿದೆ ಹೊರತು ಅವೆಲ್ಲ ಮಾಡೋದ್ರಿಂದ ನಿಮ್ಮ ಸಮಸ್ಯೆ ಬಗೆಹರಿದು ಎಲ್ಲದರಲ್ಲೂ ಕೂಡ ಜಯ ಆಗ್ತಕ್ಕಂಥದ್ದು, ಅಥವಾ ಕೋಟಿಗಟ್ಟಲೆ ಆಸ್ತಿ ಮಾಡ್ತದ, ಅಥವಾ ಲಕ್ಷಗಟ್ಟಲೆ ಆಸ್ತಿ ಮಾಡ್ತಕ್ಕಂಥದ್ದು, ಅಥವಾ ಮದುವೆ ಸರಾಗವಾಗಿ ಆಗ್ತಕ್ಕಂಥದ್ದು, ಅಥವಾ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಕ್ಕಂಥದ್ದು, ಇದ್ಯಾವುದೂ ಅಲ್ಲ. ಅದರ ಜೊತೆಗೆ ಈ ರೀತಿ ನಾವು ಬೇರೆಯವರು ವಿಚಾರ ನೋಡಿದಾಗ ಅವರು ಮಾಡಬಾರ್ದೆಲ್ಲ ಮಾಡ್ತಾ ಇರ್ತಾರೆ. ಆರ್ಡರ್ ಇರಲ್ಲ, ದೇ ವಿಲ್ ನಾಟ್ ಬಿ ಇನ್ ಆರ್ಡರ್. ಆದರೆ ಅವ್ರಿಗೇನು ಒಂದು ಮನೆ ತಗೊಂಡ್ರು, ಇನ್ನೊಂದು ಎಲ್ಲೋ ಅಲ್ಲಿ ಸೈಡ್ ತಗೊಂಡ್ರು, ಇದಕ್ಕಿಂತ ಜೋರಾಗಿ ಅಲ್ಲಿ ಮನೆ ಕಟ್ಟಿದ್ರು, ಒಂದು ಕಾರಲ್ಲಿದ್ರು, ಈಗ 4 ಕಾರ್ ತಗೊಂಡ್ರಲ್ಲಿ, ಅಲ್ಲಿ ಹೋದ್ರು. ಸಾಯಂಕಾಲ ಆದರೆ ಅಲ್ಲಿ ಹೋಗ್ತಾರೆ, ಎಂಜಾಯ್ ಮಾಡ್ತಾರೆ. ರಾತ್ರಿ ಆದರೆ ಇಲ್ಲಿ ಹೋಗ್ತಾರೆ, ಎಂಜಾಯ್ ಮಾಡ್ತಾರೆ. ಒಂದು ದಿವಸನೂ ಎಲ್ಲೂ ಕೂಡ ಹೋಗಿ ಏನೂ ಮಾಡೇ ಇಲ್ಲ. ಈಗ ಮಹಾಕುಂಭಕ್ಕೂ ಸ್ಟೈಲಾಗಿ ಹೋದ್ರು. ನಾವು ವರ್ಷಕ್ಕೆ ಕುಂಭಕ್ಕೆ ಹೋದ್ರು ಕೂಡ ನಮಗೇನು ಬಂದಿಲ್ಲ. 6 ವರ್ಷಕ್ಕೊಂದ್ಸತಿ ಹೋಗಿ ಬಂದರೂ ಕೂಡ ನಮಗೇನು ಅಭಿವೃದ್ಧಿ ಆಗಿಲ್ಲ. 12 ವರ್ಷಕ್ಕೊಂದ್ಸತಿ ಹೋದ್ರು ಅಭಿವೃದ್ಧಿ ಆಗಿಲ್ಲ. ಸುಮ್ಮನೆ ಯಾರು ಹೋಗೇ ಇಲ್ಲ. ಸುಮ್ಮನೆ ಎಲ್ಲರಿಗೂ ತೋರ್ಸಕ್ಕೆ ಫ್ಲೈಟ್ ಟಿಕೆಟಿಂಗ್ ತೋರಿಸ್ಕೊಂಡು ಮಹಾಕುಂಭಕ್ಕೆ ಹೋಗಿ ಬಂದ್ರು. ನಾವು ಪ್ರತಿ ಸತಿ ನಾವೆಲ್ಲ ವಿಚಾರಗಳು ಮಾಡಿದ್ರು ಕೂಡ ನಮ್ದು ಯಾಕೆ ಹಿಂಗಿದೆ ಬದುಕು? ಶಾಸ್ತ್ರ ಏನ್ ಹೇಳುತ್ತೆ ಅಂದರೆ, ನಮ್ಮ ಜಾತಕದಲ್ಲಿ ರಾಜಯೋಗ ಇದ್ರೆ ಮಾತ್ರ ಅದು ರಾಜಯೋಗ ತರನೇ ಇರುತ್ತೆ. ರಾಜನ್ ತರ ಇರ್ತೀವಿ. ಅಹಂ ಇರುತ್ತೆ, ಅಧಿಕಾರ ಇರುತ್ತೆ, ಹಣಕಾಸಿರುತ್ತೆ, ಒಂದು ರೀತಿಯ ದೌರ್ಜನ್ಯ ಇರ್ತಕ್ಕಂಥದ್ದು. ಅದು ಯಾರ್ಯಾರಿಗೆ ಅದು ಬರುತ್ತೋ ಅದು ನಡೆದೇ ನಡೆಯುತ್ತೆ. ಬಲಿಷ್ಠರು ದೌರ್ಜನ್ಯ ಮಾಡೋದು ಸರ್ವೇ ಸಾಮಾನ್ಯ. ಆ ರಾಜಯೋಗ ಬರೋದೇ ಅಂಥವ್ರಿಗೆ. ಅದು ಕಷ್ಟಪಟ್ಟು ನಾವು ಆ ಅಧಿಕಾರ ತಗೊಂಡಿದೀವಿ ಅನ್ನೋದೆಲ್ಲ ಸುಮ್ಮನೆ, ಅವೆಲ್ಲ ಎಲ್ಲರೂ ಕಷ್ಟಪಡ್ತಾರೆ. ಪೌರ ಕಾರ್ಮಿಕರು ಅಷ್ಟು ಕಷ್ಟ ನಾವು ಯಾರು ಪಡೋದಿಲ್ಲ. ಬೆಳಿಗ್ಗೆ 5:30, 6 ಗಂಟೆಗೆ ಹೋಗಿ ರೋಡ್ ಎಲ್ಲ ಗುಡಿಸಿ
10 ಗಂಟೆವರೆಗೂ ಎಲ್ಲ ರಸ್ತೆನ ಕ್ಲೀನ್ ಮಾಡಿ ಎಲ್ಲ ಕಿತ್ತಾಕಿ ಹಾಕಿ ಆ ಧೂಳಲ್ಲಿದ್ದು, ಹಾಗೆ ಮನೆಗೆ ಬೆಳಿಗ್ಗೆ ಎದ್ದು ಒಂದು ಗಾಡಿ ಓಡಿಸ್ಕೊಂಡು ತಿಪ್ಪೆನೆಲ್ಲ ಎತ್ತಾಕೊಂಡು ಹೋಗಿ ಇನ್ನೊಂದು ಕಡೆ ಹಾಕಿ ಅವನಿಗಿನ ಕಷ್ಟ ಯಾರು ಸಾಧ್ಯನೇ ಇಲ್ಲ. ಸೊ ದಿ ಟರ್ಮ್ ಆಫ್ ಹಾರ್ಡ್ ವರ್ಕ್ ಇಸ್ ಕಂಪ್ಲೀಟ್ಲಿ ರಾಂಗ್ ವಿತ್ ದಿ ಕಾಂಟೆಕ್ಸ್ಟ್ ಆಫ್ ಸೊಸೈಟಿ. ಸೊಸೈಟಿ ಕಾಂಟೆಕ್ಸ್ಟ್ದು ಹಾರ್ಡ್ ವರ್ಕ್ ಅಂತಕ್ಕಂಥದ್ದು ತುಂಬಾನೇ ರಾಂಗ್. ಯಂಗ್ಸ್ಟರ್ಸ್ ಇದನ್ನ ಹೇಳ್ತಾ ಇರ್ತಾರೆ, ಹಾರ್ಡ್ ವರ್ಕ್ ಮಾಡ್ಬಿಟ್ರೆ ಗ್ರೋ, ಹಾರ್ಡ್ ವರ್ಕ್ ಮಾಡ್ಬಿಟ್ರೆ ಏನ್ ಗ್ರೋ ಆಗ್ತಾ ಇರುತ್ತೆ? ನೋ, ಹಾರ್ಡ್ ವರ್ಕ್ ವಿತ್ ಎ ಚಾನ್ಸ್, ಹಾರ್ಡ್ ವರ್ಕ್ ವಿತ್ ಎ ಚಾನ್ಸ್ ಓನ್ಲಿ ಲೀಡ್ ಯು ಟು ಸಕ್ಸಸ್. ಚಾನ್ಸೇ ಸಿಕ್ಕಿಲ್ಲ ನನಗೆ, ಆಗಲ್ಲ. ಆ ಚಾನ್ಸ್ ಸಿಗಬೇಕು ಅಂದ್ರೆ ನಮಗೆ ರಾಜಯೋಗ ಇರಬೇಕು. ಆ ರಾಜಯೋಗ ಇದ್ದಾದ ಮೇಲೆ ಅಲ್ಲಿ ದಶಾಭುಕ್ತಿಗಳಲ್ಲಿ ಆ ರಾಜಯೋಗ ಆಪರೇಟ್ ಆಗಬೇಕು. ಇವೆರಡೂ ಸಮ್ಮಿಲನದಿಂದನೇ ನಮಗೆ ಸಕ್ಸಸ್ ಸಿಗುತ್ತೆ ಹೊರತು ಈ ದಿನ ಭವಿಷ್ಯದಲ್ಲಿ ಇವತ್ತು ಸರ್ಕಾರಿ ನೌಕರ ಆಗತ್ತೆ ಅಂತ ಹೇಳಿ ಪುಂಗಿ ಊದವ್ರದೆಲ್ಲ ನೀವು ನೋಡ್ತೀರಾ. ಹೋಗಿ ಪುಂಗಿ ಊದವ್ರನ್ನ ನಂಬರ್ 1 ನೀವೆಲ್ಲ ನೋಡೋದು. ಯಾವನೋ ಯಾವುದೋ ದೊಡ್ಡ ದೊಡ್ಡ ಟಿವಿಲೆಲ್ಲ ಬಂದು ಪುಂಗಿ ಊದ್ತಾರಲ್ಲ ಅಂತವ್ರದೆಲ್ಲ ನೋಡಿ, ಓ ಈ ರಾಶಿಯವ್ರಿಗೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ, ಏನ್ 3 ಲಕ್ಷ ವ್ಯೂ 4 ಲಕ್ಷ ವ್ಯೂ ನಿಮ್ದೆಲ್ಲ. ಯಾವಾಗ ಅದೆಲ್ಲ ಆಗಲ್ವೋ ಬೈಕೊಂಡು ತಿರುಗ್ತೀರಾ, ಓ ನಮ್ಮ ರಾಶಿಗೆ ಹಂಗಾಗ್ಬಿಡುತ್ತಂತೆ, ನಮ್ಮ ರಾಶಿಗೆ ಹಿಂಗಾಗ್ಬಿಡುತ್ತಂತೆ, ನನ್ಗೇನು ಆಗೇ ಇಲ್ಲ. ಯಾರು ಹೇಳಿದ್ದು? ಯಾರ ಅವನು ಕಿತ್ತೋಗಿರೋನು ಹೇಳಿರ್ತಾನೆ. ಸುಮ್ಮನೆ ಅವನು ಬೇಳೆ ಬೇಯಿಸ್ಕೊಳ್ಳಕ್ಕೆ 12 ರಾಶಿದು ಕೆಲವು ಕೆಟ್ಟದು ಹೇಳಿರ್ತಾನೆ, ಒಳ್ಳೇದು ಹೇಳಿರ್ತಾನೆ. ಕೆಲವು ರಾಶಿಗಳು ಸಿಕ್ಕಾಪಟ್ಟೆ ಇವರು ಅಧ್ವಾನ, ಇಂಥ ರಾಶಿಯವರು ಶನಿ ಎಂಟ್ರಾದ, ಅವನು ಎಂಟ್ರಾದ, ರಾಹು ಎಂಟ್ರಾದ, ಅಧ್ವಾನ ಇವ್ರದ್ದು ರಾಶಿ, ಅವ್ರು ಚೆನ್ನಾಗೇ ಇರ್ತಾರೆ. ಎಗೇನ್ ರಾಜಯೋಗ ಪ್ಲೇಸ್ ಎ ಮೇಜರ್ ರೋಲ್. ಜನರನ್ನ ಈ ಕಲಿಯುಗದಲ್ಲಿ ಮೂಢರಾಗಿ ಮಾಡಕ್ಕೆ 12 ರಾಶಿನೂ ಕೂಡ ಒಂದು 6 ರಾಶಿ ಚೆನ್ನಾಗಿದೆ, 6 ರಾಶಿ ಚೆನ್ನಾಗಿಲ್ಲ ಅಂತ ಕಿತ್ತೋಗೋ ತರ ಒಂದು ಡ್ರೆಸ್ ಹಾಕೊಂಡು ಇಷ್ಟಪ್ಪ ವಿಭೂತಿ ನಾಮಗಳೆಲ್ಲ ಹಾಕೊಂಡು ಪೆಡಂಭೂತ ಅಂತ ಕರೀತಾರೆ. ಆ ಕಡೆ ಕೋಸ್ಟಲ್ ಕಡೆ ಪೆಡಂಭೂತ, ಆ ಪೆಡಂಭೂತ ತರ ಡ್ರೆಸ್ ಹಾಕೊಂಡು ಶಾಸ್ತ್ರದಲ್ಲಿ ರಾಶಿ ಬಗ್ಗೆ ಹೇಳ್ತಕ್ಕಂಥ ವಿಚಾರಗಳನ್ನ ಕೂರಿಸಿರ್ತಾರೆ. ಇನ್ನು ಪರಾಶರದಲ್ಲಿ ಒಳಗಡೆ ಇರ್ತಕ್ಕಂಥ ಅನೇಕ ವಿಚಾರಗಳನ್ನ ಅಲ್ಲಿ ಬಾಯಿ ಬಿಟ್ಟು ತೆಗೆದು ಹೇಳೋದೇ ಇಲ್ಲ. ಇರೋದೇ ಒಂದು 4-12 ರಾಶಿ ಹೇಳ್ತಾರೆ ಡ್ರೆಸ್ ಹಾಕೊಂಡ್ಬಂದು. ಆ ಶನಿ ದೋಷ ಅವ್ರ ಬಾಯಲ್ಲಿ ಇಷ್ಟೇ 4 ಇದೆ ಬರೋದು. ಇದನ್ನ ತಿಳ್ಕೊಳ್ಳಕ್ಕೆ ಲಕ್ಷಾಂತರ ಜನ ನೀವುಗಳೆಲ್ಲ ಓಡೋಗ್ತೀರಾ. ಆ ಕಾಂಟೆಕ್ಸ್ಟ್ ಅಲ್ಲೇ ಹೇಳ್ತಾ ಇರೋದು ಅಸ್ಟ್ರಾಲಜಿ ಇಸ್ ನಾಟ್ ಟಫ್, ವೆರಿ ಈಸಿ. ದಿನ ಭವಿಷ್ಯಗಳಲ್ಲಿ ದಿನ ನೋಡ್ತಾ ಇದ್ರೆ ಒಬ್ಬೊಬ್ಬನು ಒಂದೊಂಥರ ಹೇಳ್ತಾನೆ. ದೇರ್ ಇಸ್ ನೋ ಸ್ಟ್ಯಾಂಡರ್ಡೈಸೇಷನ್. ಇದನ್ನೆಲ್ಲ ನೀವು ಅರ್ಥಕೊಂಡ್ರೆ ಅಸ್ಟ್ರಾಲಜಿ ನಿಜ ಇದೆ, ಅಸ್ಟ್ರಾಲಜರ್ ಹೇಳ್ತಕ್ಕಂಥವ್ರು ಸರಿ ಇಲ್ಲ. ಆದರೆ ಇವತ್ತಿನ ಲೈಫಲ್ಲಿ, ಇವತ್ತಿನ ಫಾಸ್ಟ್ ಲೈಫಲ್ಲಿ, ಇವತ್ತಿನ ಲೈಫಲ್ಲಿ ಜ್ಯೋತಿಷ್ಯದ ಮೇಲೆ ನಂಬಿಕೆನೆ ಹೊಟ್ಟೋಗಿದೆ. ಯಾಕಂದ್ರೆ 100 ಜನ ಜ್ಯೋತಿಷ್ಯರು ಕೂತ್ಕೊಂಡ್ರೆ ಅದರಲ್ಲಿ 10 ಜನ ನಮ್ಮ ನಕ್ಷತ್ರನಾಡಿ ಸಿಸ್ಟಮ್ ಅಲ್ಲಿ ಹೇಳಿದ್ರೆ 90 ಜನ ರಾಶಿ ಭವಿಷ್ಯ ಹೇಳಿದ್ರೆ ಯಾರು ಜಾಸ್ತಿ ವಾಯ್ಸ್ ಹೋಗುತ್ತೆ? ವಾಯ್ಸ್ 90 ಜನದ್ದೇ ವಾಯ್ಸ್ ಹೋಗೋದು. ಕಳೆದ 10 ವರ್ಷದಿಂದ ನಾನು ರಾಶಿ ಭವಿಷ್ಯ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳಿದ್ರು ಕೂಡ ನಾನು 10% ಅಲ್ಲೇ ಕೂತ್ಕೊಂಡು ಹೇಳ್ತಾ ಇದ್ದೀನಿ. ಇನ್ನ 90% ಅಷ್ಟು ಬೆಳಗಿಂದ ಇನ್ನು ಟಿವಿಲಿ ಓಡ್ತಾನೆ ಇದೆ, ರಾಶಿ ಭವಿಷ್ಯ ಓಡ್ತಾನೆ ಇದೆ, ಇವತ್ತು ಓಡ್ತಾ ಇದೆ, ನಾಳೆನೂ ಓಡ್ತಾ ಇದೆ. ಎಲ್ಲಿವರೆಗೂ ಅವ್ರ ಸಂಖ್ಯೆಗಳು ಹೆಚ್ಚಾಗಿರುತ್ತೋ ಅಲ್ಲಿವರೆಗೂ ನಮ್ಮ ಧ್ವನಿ ಕೇಳಿಸೋದು ಕಷ್ಟ. ಎಲ್ಲಿವರೆಗೂ ರಾಶಿ ಭವಿಷ್ಯನೇ ದೇಶಾದ್ಯಂತ ರಾಜ್ಯಾದ್ಯಂತ ಓಡಿಸ್ತಾ ಇರುತ್ತೋ ಅಲ್ಲಿವರೆಗೂ ಜ್ಯೋತಿಷ್ಯ ಅನ್ನೋ ಒಂದು ಮಹಾವಿದ್ಯೆ ಯಾರಿಗೂ ತಲುಪೋದಿಲ್ಲ. ಬರ್ತಕ್ಕಂಥ ಒಂದು ಬೆರಳೆಣಿಕೆ ಅಷ್ಟು ದೊಡ್ಡ ದೊಡ್ಡ ಚಾನಲ್, ಬೆರಳೆಣಿಕೆ ಅಷ್ಟೇ, ಬೆರಳೆಣಿಕೆ ನೀವು ಎಣಿಸ್ಕೊಳ್ಳಿ. ಬೆಳಿಗ್ಗೆ ಹೊತ್ತು ಬರೀ ಬೆರಳೆಣಿಕೆಯಿಂದ ಶಾಸ್ತ್ರ ಹಾಳಾಗ್ತಾ ಇದೆ. ಓನ್ಲಿ ಬಿಕಾಸ್ ಆಫ್ ಯು ದಿ ಎಂಟೈರ್ ಸೈಂಟಿಫಿಕ್ ಅನಾಲಿಸಿಸ್ ಆಫ್ ಎನ್ ಆಸ್ಟ್ರಲ್ ಸೈನ್ಸ್ ಇಸ್ ಗೋಯಿಂಗ್ ಟು ಡಾಗ್ಸ್. ಇಟ್ ಈಸ್ ಕಂಪ್ಲೀಟ್ಲಿ ಗೋಯಿಂಗ್ ಟು ಡಾಗ್ಸ್. ಇನ್ನು ಯಂಗ್ಸ್ಟರ್ಸು
ಅವ್ರಿಗೆ ಸಾಫ್ಟ್ವೇರ್ ಅನ್ನೋ ಒಂದು ಹುಚ್ಚು ಪಿಡುಗು ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಒಂದು ತಲೆ ತಿರುಗು ಮತ್ತೆ ಈಗ ಹೊಸದಾಗಿ ಬರ್ತಕ್ಕಂಥ ಡೀಪ್ ಸೀಕ್ ಅನ್ನೋ ಒಂದು ಹೊಸ ಒಂದು ಸಾಫ್ಟ್ವೇರ್, ಒಂದು ಅಡ್ವಾನ್ಸ್ AI ಸ್ಮಾಲ್ ನೋಡಿ, ಟೆಕ್ನಾಲಜಿ ವರ್ಲ್ಡ್ ಸೂಪರ್ ಆಗಿದೆ ಅಂತ ಅನ್ಕೊಂಡಿದ್ದಾರೆ. ಆಲ್ರೆಡಿ ಈ ಯೂನಿವರ್ಸ್ ಅಡ್ವಾನ್ಸ್ ಅಲ್ಲಿದೆ. ತುಂಬಾ ಜನ ಮಾನವ ಬಹಳ ಒಳ್ಳೆ ಆವಿಷ್ಕಾರಗಳನ್ನ ಮಾಡಿದ್ದಾನೆ, ಹೊಸ ಹೊಸ ತಂತ್ರಜ್ಞಾನಗಳನ್ನ ಮಾಡಿದ್ದಾನೆ, ರಾಕೆಟ್ ಮಾಡಿದ್ದಾನೆ, ಫ್ಲೈಟ್ ಮಾಡಿದ್ದಾನೆ, ಎಷ್ಟೊಂದು ಕಂಡುಹಿಡಿದಾನೆ. ಎಸ್, ಮಾನವನ ಅನುಕೂಲಕ್ಕೆ 1000% ರೈಟ್. ಆದರೆ ಇದಕ್ಕಿನ ಸೂಪರ್ ಸೈನ್ಸ್ ಇರೋ ತರ ಇರತಕ್ಕಂಥ ಯೂನಿವರ್ಸ್ ಮಾಡಿರೋದು ಯಾರು ಅಂತ ನಮ್ಮ ಹಿಂದೂ ಧರ್ಮದಲ್ಲಿ ಹುಡುಕಿದಾಗ, ನಮ್ಮ ಋಷಿಮುನಿಗಳು ಹುಡುಕಿದಾಗ, ದೇ ಡಿಫೈನ್ಡ್ ಎ ಪರ್ಸನ್, ಅನ್ನೋನ್ ಪರ್ಸನ್. ದೇ ಡಿಫೈನ್ಡ್ ಅನ್ ಅನ್ನೋನ್ ಪರ್ಸನ್ ಆಸ್ ಗಾಡ್. ಸೊ ದೇವರಿದ್ದಾನ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಹೇಳೋದಕ್ಕಿಂತ ಅನುಭವ ಮಾತ್ರವೇ ಸಾಧ್ಯ. ದೇವರಿದ್ದಾನ ಎಲ್ಲರೂ ಕೇಳ್ತಾರೆ, ಎಸ್ಪೆಷಲಿ BE ಓದಿರ್ತಕ್ಕಂಥ, ಈಗ ತಾನೇ ಅಲ್ಪ ಜ್ಞಾನ ಪಡೆದಿರ್ತಕ್ಕಂಥ BE ಓದಿರ್ತಕ್ಕಂಥ ಅನೇಕರು ಐ ಡೋಂಟ್ ಬಿಲೀವ್ ಅಸ್ಟ್ರಾಲಜಿ. ತುಂಬಾ ಜನ ನನ್ನ ಮಕ್ಕಳು ಅಸ್ಟ್ರಾಲಜಿನೇ ಇಂಟ್ರೆಸ್ಟ್ ಪಡಲ್ಲ, ಅದೆಲ್ಲ ನಂಬೋದಿಲ್ಲ ಸರ್, ನಾವು ಮಂತ್ರ ಹೇಳಿ ಅಂತಂದ್ರೆ ಐ ಡೋಂಟ್ ಬಿಲೀವ್ ಅಂತ ಹೇಳ್ತಾರೆ. ದೇ ಹ್ಯಾವ್ ವೆರಿ ಶಾರ್ಟ್ ನಾಲೆಡ್ಜ್. ಗ್ರೇಟರ್ ನಾಲೆಡ್ಜ್ ಲೈಸ್ ಇನ್ ಗ್ರೇಟರ್ ಅಂಡರ್ಸ್ಟ್ಯಾಂಡಿಂಗ್. ಗ್ರೇಟರ್ ಅಂಡರ್ಸ್ಟ್ಯಾಂಡಿಂಗ್ ಲೈಸ್ ಇನ್ ಓಪನ್ ಮೈಂಡ್. ಓಪನ್ ಮೈಂಡ್ ಲೈಸ್ ವಿತ್ ಓಪನ್ ಹಾರ್ಟ್. ಓಪನ್ ಹಾರ್ಟ್ ಲೈಸ್ ವಿತ್ ಬಿಲೀಫ್. So astrology is a belief industry. Belief industry has to be experienced. So astrology na experience ಮಾಡಿದಾಗ ಮಾತ್ರವೇ ನಾನು ಜ್ಯೋತಿಷ್ಯ ನಂಬ್ತೀನಿ ಅಂತ ಹೇಳ್ಬೋದು. ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂತಂದ್ರೆ you are not eligible to debate. You are not even eligible to debate. You cannot debate. Don't debate. ಸರ್ವೇ ಜನ ಸುಖಿನೋ ಭವಂತು. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿ ಅವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋಯಿಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ
ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ನಮ್ಮ ಕೈಲಾಸ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ. ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ದೇವತಾ ವಾಹನಗಳಲ್ಲಿ ಗೂಬೆಯು ಶ್ರೀ ಮಹಾಲಕ್ಷ್ಮಿಯ ವಾಹನವಾಗಿದೆ. ಗೂಬೆಯು ಕತ್ತಲನ್ನು ಭೇದಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ಎಲ್ಲಾ ರೀತಿಯ ಆರ್ಥಿಕ ಸಮೃದ್ಧಿಯನ್ನು ಸೂಚಿಸುತ್ತದೆ. ಗೂಬೆಯ ಉಂಗುರವನ್ನು ಧರಿಸುವುದರಿಂದ ಉತ್ತಮ ಆರ್ಥಿಕ ಬೆಳವಣಿಗೆ ಮತ್ತು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬಹುದಾಗಿದೆ. ಗೂಬೆಯ ಉಂಗುರಕ್ಕಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಧನ್ಯವಾದ.